ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ ಸರ್, ಕೊತ್ತೂರು ಹೊಸ್ತಾರೆ ನೀವು ಹೊಸ್ತಾರಲ್ಲ 20 ಕಿಲೋಮೀಟರ್ ಹೊಸ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಮಾನಂಜಿ ಕೊತ್ತೂರು ಮಂಜೂರು ಇರ್ಬೋದು, ನಾಗೇಶ್ವರ್ ಇರ್ಬೋದು, ನಾನು ಇರ್ಬೋದು, ನಮ್ಮೆಲ್ಲರ ಧ್ಯೇಯ ಒಂದೇ, ಮುಳಬಾಗಿಲು ತಾಲೂಕು ಅಭಿವೃದ್ಧಿ ಆಗ್ಬೇಕಾದ್ರೆ ದೃಷ್ಟಿ ಬಿಟ್ರೆ ನಾವ್ ಇಲ್ಲಿಂದ ತಗೊಂಡೋಗಿ ಏನೋ ಮಾಡಿ ಕಟ್ಕೊಬೇಕು ಇಲ್ಲ ಬಿಸ್ನೆಸ್ ಮಾಡ್ಕೊಬೇಕು ಅನ್ನೋ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ. ನನ್ನ ಪ್ರಕಾರವಾಗಿ ನಾನು 3 ಜನದಲ್ಲಿ ನೋಡಿರ್ತಕ್ಕಂಥ ಪ್ರಕಾರವಾಗಿ ಭಗವಂತ ಎಲ್ರಿಗೂ ಆಗಿರ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಈ ಜನಾಂಗ ನಮ್ ದಿಕ್ಕಿ ತಪ್ಪಿಸೋದು ಹೆಂಗೆ ಅಂತಂದ್ರೆ 10 ಗಂಟೆ ನನ್ ಚಾಪೆ, 2 ಗಂಟೆ ನಾಗೇಶ್ವರ ಚಾಪೆ, 5 ಗಂಟೆ ಅದೇ ಚಾಪೆ ಕೊತ್ತೂರು ಹಾಕೋದು. ಇದು ನಾವು ಮಾಡಕ್ ಹೋಗ್ಬಾರ್ದು. 3 ದೃಷ್ಟಿಗಳು ಒಂದೇ ಇಟ್ಕೊಂಡು ನೋಡ್ಬೇಕಾಗುತ್ತೆ. ಇವತ್ತಿನ ಕಾರ್ಯಕ್ರಮ ತುಂಬಾ ಖಾಸಗಿ ಕಾರ್ಯಕ್ರಮ ಆಗಿರ್ತದೆ. ಮಾನ್ಯ ಗೌರವಾನ್ವಿತ ಚಿನ್ನನಗೌಡರವರ 12ನೇ ಪುಣ್ಯತಿಥಿಗೆ ಬರಲೇಬೇಕು ಅಂತ ನಮ್ಮ ಸುಭಾಷ್ ಗೌಡರು ಬರಮಾಡ್ಕೊಂಡಾಗ ಖಂಡಿತವಾಗ್ಲೂ ಬರ್ತೀನಿ ಅಂತ ಒಪ್ಕೊಂಡೆ ನಾನು. ಈ ಕಾರ್ಯಕ್ರಮ ಬರ್ಬೇಕಾದ್ರೆ ಯಾರು ದೊಡ್ಡ ನಾಯಕನ ಅಪ್ಪನ ತಗೊಂಡು ಬರ್ಬೇಕಾದ ಅವಶ್ಯಕತೆ ನಮ್ಗಿಲ್ಲ. ಇದು ಖಾಸಗಿ ಕಾರ್ಯಕ್ರಮ. ಇದು ಒಬ್ಬ ತಂದೆಗೆ ಒಬ್ಬ ಮಗನಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಸೊ ಇದರಿಂದ ಇದಕ್ಕೆ ಬಣ್ಣ ಬೆರೆಸೋದು, ಬಣ್ಣದ ಮಾತುಗಳು ಹೇಳೋದು, ನಾಗೇಶ್ ಕೈಯಲ್ಲದು ಎಂಟು ಪಿಪ್ಪಿಸ್ತಾರೆ ಅಂತ ಕೇಳೋದು, ನಾಗೇಶ್ ಸಮೃದ್ಧಿ ಕೈಯಲ್ಲದು ಎಂಟು ಪಿಪ್ಪಿಸ್ ಅಂತ ಹೇಳ್ತಕ್ಕಂಥ ಇದು ಅಧರ್ಮ. ಧರ್ಮ ಅಲ್ಲ, ಅಧರ್ಮ ಅದು. ಸೊ ಅದಕ್ಕಷ್ಟೇ ಭಗವಂತ ಯಾವತ್ತಿದ್ರು ಧರ್ಮ ಕತೆ ಹೊಡ್ಬೇಕಂತ, ಧರ್ಮ ಕತೆ ಕಡೆನೇ ಹೋಗ್ಬೇಕಂತ ಹೇಳ್ಕೊಂಡಿರ್ತಕ್ಕಂಥ ಕತೆಗಿರ್ತಕ್ಕಂಥ ಇದು. ಆದ್ರೆ ಈ ಮೇಲಾಗಾಣಿ ಊರು ತಮ್ಮ ಬಗ್ಗೆ ಗೊತ್ತಿದೆ, ಬಟ್ ಮೇಲಾಗಾಣಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು. ಇದೊಂಥರ ನಮ್ಮ ಸುಭಾಷ್ ಗೌಡ ಹೇಳಿದಂಗೆ ಎಲ್ರಿಗೂ ಹುಟ್ಟಾಕುವಂತ ಮೇಲಾಗಾಣಿ. MP ಆದ್ರೂ ಇಲ್ಲಿ ಬರ್ಲೇಬೇಕು, ML ಆದ್ರೂ ಬರ್ಬೇಕು, ಮಿನಿಸ್ಟರ್ ಊರು ಬರ್ಲೇಬೇಕು ಅಂತ ಮಹಾನ್ ಇರ್ತಕ್ಕಂಥ ಊರು ಮೇಲಾಗಾಣಿ ಅದಲ್ವಾ. ಸೊ ಅದರಿಂದ ಇನ್ನೂ ದೊಡ್ಡ ಮಟ್ಟಕ್ಕೆ ಮೇಲಾಗಾಣಿ ಬರಲಿ, ನಮ್ಮನ್ನೆಲ್ಲ ಬರಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಇಷ್ಟು ಚೊಕ್ಕದಾಗಿ ಚಿಕ್ಕವಾಗಿ ಈ ಕಾರ್ಯಕ್ರಮಕ್ಕೆ ಇದು ಮಾಡಿದ್ದಾರೆ. ಈಗ ತಾನೇ ನಮ್ಮ ಕೇಜ್ ಭಟ್ರು ಬಂದಿದ್ದಾರೆ, ಕೇಜ್ ಮನೆ ಶಿಷ್ಯರು ಬಂದಿದ್ದಾರೆ. ಕಾರ್ಯಕ್ರಮ ಆಹ್ವಾನ ಮಾಡ್ತೀನಿ. ಒಬ್ಬ ಶಾಸಕನಾಗಿ, ಪ್ರಜಾಪ್ರಭುತ್ವದ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕನಾಗಿ ಮಾಡ್ತಕ್ಕಂಥ ಕೆಲಸಗಳು ಮತ್ತು ಕಾರ್ಯಗಳು ಸಾಕಷ್ಟು ಇದಾವೆ. ಅದನ್ನ ಮಾಡಕ್ಕೆ ನಾವೆಲ್ಲ ಸೇರಿ ಒತ್ತು ಕೊಡ್ಬೇಕಾಗ್ತದೆ. ಸೊ ಈಗಾಗಲೇ ನಮ್ಮ ಸುಭಾಷ್ ಗೌಡ್ರು ಹೇಳ್ದಂಗೆ ಏನೇನು ಮೂಲಭೂತ ಸೌಕರ್ಯಗಳನ್ನ ಲೀಸ್ಟ್ ಕೊಟ್ಟಿದ್ದಾರೆ, ಒಂದು 4-5 ವರ್ಕ್ ಹಾಕೊಟ್ಟಿದ್ದೀನಿ ಈ ವರ್ಷದಲ್ಲಿ. ಇನ್ನೂ ಕ್ರಮೇಣವಾಗಿ ಇನ್ನೂ 4 ವರ್ಷ ಇದೆ. ಅದನ್ನ ಸಂಪೂರ್ಣವಾಗಿ ನಾನು ಇದನ್ನ ಮಾಡ್ತೀನಿ. ಈಗ ಟೌನು ಸ್ವಲ್ಪ ಎಚ್ಚರಿಕೆ ನಾವು ಕೈಗೆತ್ಕೊಂಡಿದ್ವಿ. ಎಲ್ಲ ಬೀದಿ ವ್ಯಾಪಾರಸ್ಥರಿಗೆ ಯಾರೋ ಈ ತರ ಹೇಳ್ತಾ ಇದ್ರು, ಅವ್ರಿಗೊಂದು ಜಾಗ, ಈಗಾಗಲೇ ಅವ್ರಿಗೆ ಒಂದು ಜಾಗ ನಿರ್ಮಾಣ ಮಾಡಿ ಒಂದು ಅಲ್ಲಿ ಮಾರ್ಕೆಟ್ ಓಪನ್ ಮಾಡ್ಲಿಕ್ಕೆ ಕೂಡ ನಾನು ಡಿಸಿನ್ ಕರೀತಿದ್ದೀನಿ. ಒಂದು ಜಾಗದಲ್ಲಿ ಎಲ್ಲ ಸಿಗೋ ಥರ, ಯಲಾಡಿಕೆಯಿಂದ ಬಾಳೆಹಣ್ಣಿಂದ ಎಲ್ಲ ಒಂದೇ ಕಡೆ ಸಿಗೋ ಥರ ಒಂದು ಮಾರ್ಕೆಟ್ನ ಓಪನ್ ಮಾಡಿ, ಆ ಮಾರ್ಕೆಟ್ ಒಂದು ಹೆಸರು ಇಟ್ಬಿಟ್ಟು ಅದು ಕೋರ್ಟ್ ಅವಾರ್ಡ್ನಲ್ಲಿ ನಾನು ಇದನ್ನು ಡಿಸಿನ್ ಕರೀತಿದ್ದೀನಿ ಜಾಗನ ಫೈನಲ್ ಮಾಡೋಕ್ಕೆ. ಅದನ್ನು ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಅವ್ರು ಹೊಟ್ಟೆ ಹೊಡ್ತಕ್ಕಂಥ ಕಾರ್ಯಕ್ರಮ ಬರೋದ ನಾನು ಮಾಡೋಕ್ಕೆ ಅದು ರೆಡಿ ಇಲ್ಲ. ಖಂಡಿತವಾಗಲೂ ಮುಳುಬಗ್ಗದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾವು ಕಾರ್ಯಕ್ರಮಗಳನ್ನ ಮುನ್ನಡೆಸೋಣ. ಇವತ್ತು ಟ್ರಾಫಿಕ್ ಸಿಗ್ನಲ್ಸ್ ಇರ್ಬೋದು, CC ಕ್ಯಾಮ್ರಾ ಇರ್ಬೋದು, ಸ್ಟ್ರೈಕ್ನ ಅವಾಯ್ಡ್ ಮಾಡಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಏನು ಅಳವಡಿಸ್ಕೊಂಡಿದೆ ಅದೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿವಸದಲ್ಲಿ ಇದಾಗ್ತದೆ. ಈಗಾಗಲೇ ದೊಡ್ಡ ಮಟ್ಟಕ್ಕೆ ಒಂದು 3 ಹಾಸ್ಪಿಟಲ್ನ ಉದ್ಘಾಟನೆ ಮಾಡಲಿಕ್ಕೆ ಈ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಕೂಡ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈಗಾಗಲೇ ಹೆರಿಗೆ ಹಾಸ್ಪಿಟ್ಲು, ಮಕ್ಕಳು ಮತ್ತು ಹೆರಿಗೆ ಹಾಸ್ಪಿಟ್ಲು ತಾಯ್ದೂರಿಗೆ ಸುಮಾರು 100 ಬೆಡ್ ಹಾಸ್ಪಿಟಲ್ನ ಅಪ್ರೂವಲ್ ತಂದಿದ್ದೀವಿ. ಅದು ಕೂಡ ನೆಕ್ಸ್ಟ್ ಮಂತ್ ಅಪ್ರೂವಲ್ ಆಗಿ ಬರ್ತದೆ. ನಮ್ಮ ಸಿದ್ದಮ್ಮವ್ರಿಗೂ ಇಲ್ಲ ನಾವು ಕಳಿಸ್ಕೊಟ್ಟಿದ್ವಿ, ಅದು ಓಕೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಕೂಡ ಒಂದು CMH ಹಾಸ್ಪಿಟ್ಲ್ ಕೂಡ ಉದ್ಘಾಟನೆಗೆ ನೆಕ್ಸ್ಟ್ ಮಂತ್ ಬರ್ತಾ ಇದ್ದಾರೆ. ಅದಾದ್ಮೇಲೆ ತಾಲೂಕು ಮಟ್ಟದ ಒಂದು ಹಾಸ್ಪಿಟ್ಲು ಸುಮಾರು 24 ಕೋಟಿಯಷ್ಟು ಅನುದಾನವನ್ನ ತಗೊಂಡ್ಬಂದಿದ್ವಿ. ಅದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ವ್ಯವಸ್ಥೆ ಆಗ್ತದೆ. ಸೊ ನಾನು ಹೇಳ್ತಿದ್ದೀನಿ, ಏನು ಈ ಒಂದು ಮುಳಬಾಗಿಲು ತಾಲೂಕಲ್ಲಿ ಶೈಕ್ಷಣಿಕ ಮತ್ತು ಆರೋಗ್ಯಕ್ಕೆ ಒತ್ತು ನಾವು ಯಾವತ್ತು ಕೊಡ್ತೀವಿ, ಬಡವರು ಎರಡೇ ಕೇಳೋದು, ಒಂದು ವಿದ್ಯಾ ಮತ್ತು ಇನ್ನೊಂದು ಹಾಸ್ಪಿಟಲ್ ಕೇಳ್ತಾರೆ. ಈ 2 ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸ್ಕೊಟ್ರೆ ಖಂಡಿತವಾಗ್ಲೂ ಜನ ನಡೆಸ್ಕೊಳ್ತಾ ಕೆಲಸಗಳನ್ನ ಮಾಡ್ತಾರೆ. ಈಗಾಗಲೇ ನಮ್ಮ ನಾಗೇಶ್ವರ್ ಕೂಡ, ಸೋದರ ನಾಗೇಶ್ವರ್ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಹೋಗಿರ್ತಕ್ಕಂಥ ಸನ್ನಿವೇಶ ಕೂಡ ಇದಾವೆ. ಈಗಾಗಲೇ ಸಚಿವರಾಗಿದ್ರು, 2 ಸರ್ಕಾರದಲ್ಲಿ ಕೂಡ ಸಚಿವರಾಗಿದ್ರು. ಹುಟ್ಟಿದ್ರೆ ಅವತ್ತ ಹುಟ್ಟಬೇಕು, ಬೇರೆ ಹೊತ್ತ ಹುಟ್ಟಕ್ಕೆ ಹೋಗ್ಬೋದು. ಕರೆಕ್ಟಾಗಿ 15 ದಿವಸ ಶಾಸಕರು, ಕರೆಕ್ಟಾಗಿ 30 ದಿವಸ ಸಚಿವರು ಆಯ್ತಲ್ವ. ಯಾರು ಬಿಟ್ಟು ಯಾರಿಗಿಲ್ಲ ಗೊತ್ತಿಲ್ಲ ಆಯ್ತಲ್ವಾ. ರಾಜಕಾರಣದಲ್ಲಿ ನಾನು ಅದೃಷ್ಟ ಜೋಗ ಹಾಕೊಂಡ್ಬಂದ್ರೆ ಫಸ್ಟ್ ಇವ್ರೆ ಅನ್ಕೊಂಬೋದು. ಅದು ನಮ್ಗೆ ಗೊತ್ತರೂ ಸಿಕ್ಕಿಲ್ಲ, ನನಗೂ ಸಿಕ್ಕಿಲ್ಲ ಭಾಗ್ಯ ಆಯ್ತಲ್ವಾ. ಸೊ ಅಂತ ಒಂದು ನಮ್ಮ ತಾಲೂಕಿಂದ ನಮ್ಮ ಶಾಸಕರು ಸಚಿವರಾಗಿರೋದ್ರಿಂದ ನಮಗೂ ಎಲ್ಲೋ ಒಂದು ಕಡೆ ಹೆಮ್ಮೆ ಆಗ್ತದೆ ಆಯ್ತಲ್ವಾ. ಸೊ ಅದರಿಂದ ಅವ್ರ ತಕ್ಕಂಗೆ ಒಂದು ಎಜುಕೇಶನ್ ತಕ್ಕಂಗೆ ಪೋಸ್ಟ್ ಕೊಡ್ಬೇಕಾಗಿತ್ತು. ಸಣ್ಣ ಕಾಯಿಗಾರಿಕೆ ಕೊಟ್ಟು ನೆಕ್ಸ್ಟ್ ಟೆಕಿಲಾ ಕೊಟ್ರು ಅದಲ್ವಾ.
ಬಾಲಕೃಷ್ಣ ಇರ್ತಾರೆ, ಆ ಬಟ್ಟೆಗಿಲ್ಲ ಆ ಟೆಕ್ಕಿಲ್ಲ ಅದು ಪಾಪ ಅಂದ್ಬಿಟ್ರು. ಅದು ಕೊಟ್ಟಿದ್ದಾದ್ಮೇಲೆ ತಾಲೂಕು ಏನು ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಅದು ಏನು ಕೊಟ್ರೆ ಬಾಳ್ ಕೊಡ್ಬೇಕು. ಮೋಸ್ಟ್ಲಿ ಒಂದು ಪೆದ್ದ ಪೇರಿಗೆಲ್ಲ ಮಾಡ್ಕೊಟ್ರು, ಶಿಸ್ತಿಗೆಲ್ಲ ಮಾಡ್ಕೊಂಡು ಹೋಗ್ಬಿಟ್ಟವ್ರಲ್ಲ ಎಲ್ಲರೂ. ಸೊ ಮುಂದಿನ ದಿವಸಗಳಲ್ಲಿ ಕೂಡ ನಾನು ನಿರೀಕ್ಷೆಯಲ್ಲಿದ್ದೀನಿ ಸರ್, ಒತ್ತುಕೊಂಡು ಮಾಧ್ಯಮ ನಿರೀಕ್ಷೆಯಲ್ಲಿದ್ದೀನಿ ಸರ್. ನಾನು ಒಂದು ಅಭಿವೃದ್ಧಿ ಮಾಡಿ ಹೋಗ್ಬೇಕಿಲ್ಲ ಅಂತ ನಿರೀಕ್ಷೆಯಲ್ಲಿದ್ದೀನಿ ಸರ್. ಭಗವಂತ 5 ವರ್ಷ ಅವಕಾಶ ಕೊಟ್ಟಿದ್ದಾನೆ ಸರ್. ಮುಂದೆ ನನ್ನ ಜನ ಹತ್ರ ಕೇಳ್ಕೊಳ್ಳೋದು, ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿ ಪಥ ನನ್ನ ಇದ್ರೆ ಜನ ಉಳಿಸ್ಕೊಂತಾರೆ, ಇಲ್ಲಾಂದ್ರೆ ಮನೆ ಕಳಿಸ್ತಾರೆ. ರೈಟ್ ಕಾಮನ್ ಥಿಂಗ್ ಅಲ್ವಾ? ಸೊ ಮುಂದಿನ ದಿವಸ ಕೂಡ ನಾನು ಮುಳಬಾಗಿಲು ತಾಲೂಕಿಗೆ ಏನು ಆಸೆ ಇಟ್ಕೊಂಡು ನಾನು ಬಂದಿದ್ದೀನಿ, ಸತತವಾಗಿ ಏನು 8-9 ವರ್ಷಗಳಿಂದ ಸತತವಾಗಿ ನಾನು ಕೆಲಸ ಮಾಡ್ತಿದ್ದೀನಿ. ನನ್ನ ಕೆಲಸಕ್ಕೆ ಪ್ರಶಂಸೆ ಕೊಡ್ತಾರೆ ಅನ್ನೋ ಗೌರವ ನನಗಿದೆ ಸರ್. ಕೆಲಸಕ್ಕೆ ಪ್ರಶಂಸೆ ಕೊಡ್ತಾರೆ ಅನ್ನೋ ಗೌರವ ಇದೆ. ಒಟ್ಟು ಬಹುಶಃ ಯಾವ ಜಾತಿಯವರು ಕೂಡ ಈ ಕೂತಿರ್ತಕ್ಕಂಥ ಎಲ್ಲ ಮಹಿಳೆಯರು ಬರ್ಬೇಕಾದ್ರೆ ಅರ್ಜಿ ಕೊಟ್ಟಿರಲ್ಲ, ಭಗವಂತನ ಇಚ್ಛೆಯಿಂದ ನಾವು ಕೊಟ್ಟಿರ್ತೀವಿ. ಸೊ ಅದರಿಂದ ಯಾರು ಯಾವ ಜಾತಿಯಲ್ಲಿ ಕೊಟ್ಟಿರಲ್ಲ, ಯಾವ ಅರ್ಜಿನ ಕೊಟ್ಟಿರಲ್ಲ, ಇಲ್ಲ ಮುಸ್ಲಿಮ್ಸಲ್ಲೋ ಇಲ್ಲ ಹಿಂದೂರಲ್ಲೋ ಇಲ್ಲ ನಾವು ದಲಿತರಲ್ಲೋ ಹುಟ್ಟಿರಲ್ಲ. ನಾವು ಇಚ್ಛೆಯಿಂದ ಭಗವಂತನ ಇಚ್ಛೆಯಿಂದ ನಾವು ಹುಟ್ಟಿರ್ತೀವಿ. ಬಟ್ ನಾವು ಮಾಡ್ತಕ್ಕಂಥ ಕೆಲಸ ನಮ್ಮ ಬುದ್ಧಿಯಿಂದ ಜಾತಿ ಉತ್ಪತ್ತಿ ಆಗುತ್ತೆ, ನಮ್ಮ ವ್ಯಕ್ತಿತ್ವ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿ ನಾವೆಲ್ಲ ಸೇರಿಸ್ಬೇಡ. ನಮ್ಮ ಬಿಜೆಪಿ ಇದ್ದಾರೆ, ನಮ್ಮ ಕಾಂಗ್ರೆಸ್ ಅವರು ಇದ್ದಾರೆ, ನಮ್ಮ JDS ನಲ್ಲಿ ನಾವೆಲ್ಲ ಇದು ಖಾಸಗಿ ಕಾರ್ಯಕ್ರಮ, ನಾವೆಲ್ಲ ಬಂದಿದ್ದೀವಿ. ಇದು ಐಕ್ಯತೆ ಯಾವಾಗ ಬೆಳೀತದೆ ಅವಾಗ ಮುಳಬಾಗಿಲಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತು ಕೊಡ್ತಾರೆ. ರೇ ಒಳ ಕಾಂಗ್ರೆಸ್ ಹೊಡ್ರಿ, ರೇ JDS ಈ ತರ ನಾವು ಏನು ದಾರಿನ ತಪ್ಪಿಸ್ತೀವಿ, ದಿಕ್ಕು ತಪ್ಪಿಸ್ತೀವಿ. ಇದು ನೆಕ್ಸ್ಟ್ ಬರ್ತಕ್ಕಂಥ ಯುವ ನಾಯಕರಿಗೆ, ಯುವ ರಾಜಕಾರಣಿಗಳಿಗೆ ಅದು ಸ್ವಲ್ಪ ದಿಕ್ಕು ತಪ್ಪುತ್ತೆ. ಅವ್ರು ಹಂಗ್ ಮಾಡೋರೆ, ನಾವು ಹಂಗ್ ಮಾಡ್ಬೇಕಂತ. ಸೊ ಎಲ್ಲ ನನ್ನ ಬಿಜೆಪಿ, ಕಾಂಗ್ರೆಸ್ ಅಂಡ್ JDS ಎಲ್ಲ ಮಹನೀಯರಿಗೂ 40-50 ವರ್ಷ ಪ್ರಭಾವ ಇರ್ತಕ್ಕಂಥ ನಾಯಕರಿಗೆ ಹೇಳ್ಕೊಡ್ತಕ್ಕಂಥ ಇದ್ದೆ ನಮಗೆ ಕಲಿಸಿ, ನಮ್ಗೆ ಹೇಳ್ಕೊಡಿ, ಆ ದಾರಿನ ಮುಂದುವರಿತೀವಿ. ನಮ್ಮನ್ನ ಅಡ್ಡದಾರಿ ತುಳಿಸ್ಬೇಡಿ, ಅಡ್ಡಡ್ಡ ದಾರಿಗೆ ತುಳ್ಸಕ್ ಹೋಗ್ಬಿಡಿ. ನಾವೆಲ್ಲ ಸೇರಿ ಮುಳಬಾಗಿಲು ಅಭಿವೃದ್ಧಿ ಪಥ ತಗೊಂಡು ಹೋಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ, ಇಷ್ಟೆಲ್ಲ ನಮಗೆ ಸನ್ಮಾನ ಮಾಡಿ ನಮಗೆ ಗೌರವ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲು ನಮಗೆ ಸುಭಾಷ್ ಗೌಡರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ಊರಿನ ಎಲ್ಲ ನನ್ನ ಮೇಲಗಾಣಿ ಎಲ್ಲ ನನ್ನ ಗ್ರಾಮಸ್ಥರಿಗೂ ನಿಮಗೆ ನಮಸ್ಕರಿಸುತ್ತಾ, ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಾನು ನಿಮ್ಮನ್ನು ಬಿಟ್ಟಿಲ್ಲ. ಒಂದು ಓಂ ಶಕ್ತಿ ಬಸ್ಸಿಂದ ಹಿಡಿದು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಾನು ನಿಮ್ಮ ಜೊತೆ ಇದೀನಿ ಅಂತ ಹೇಳ್ತಾ, ಸೊ ಮುಂದಿನ ದಿವಸ ಕೂಡ ಅಭಿವೃದ್ಧಿ ಪದ ನೀತಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದು ಸಹ ನಾನು ಮಿತ್ರರಿಗೂ ಒಂದು ಸಹ ಹಿಂಗಂತ ಅನ್ಬಿಡೋಣ ಇವ್ರಿಗೆ ಅಪ್ಪಾಜಿಗಳು ಹಿಂಗಂತ ಅನ್ಬಿಟ್ಟು ಊರಳ್ಳು ಇದ್ರು ಆಯ್ತಪ್ಪ. ಓಕೆ ಸರ್.